ಸೊಸೆ ಸೊಸೆ. ಹೌದಾ? ನೀವು ನನ್ಗೆ ಸಪೋರ್ಟ್ ಮಾಡಲ್ವಾ? ವಿಷಯನ ಎಲ್ರಿಗೂ ತಿಳಿಸ್ಬಿಡ್ತೀರಾ? ಸರಿ, ಹಾಗಾದ್ರೆ ದೂರ ನಿಂತ್ಕೊಳ್ಳಿ ಡಾಕ್ಟರ್. ನೀವು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಿಜವಾಗ್ಲೂ ನಾನು ಕುಯ್ಕೊಂಡ್ಬಿಡ್ತೀನಿ. ಬೇಡ ರೀ, ಹಾಗೆಲ್ಲ ಮಾಡ್ಕೊಂಡ್ಬಿಡ್ರಿ. ಬಿಡ್ರಿ. ಸಪೋರ್ಟ್ ಮಾಡ್ತೀರಾ ಇಲ್ವಾ ಹೇಳಿ ಡಾಕ್ಟರ್? ಡಾಕ್ಟರ್ ಡಾಕ್ಟರ್ ಪ್ಲೀಸ್ ಹತ್ರ ಬರ್ಬೇಡಿ. ಹೇಳಿ ಡಾಕ್ಟರ್, ನೀವು ನನ್ನ ಮಾತಿಗೆ ಒಪ್ತೀರಾ? ಇಲ್ಲ ಇಲ್ಲ, ನಾನು ಸತ್ತು ಹೋಗ್ಲಾ? ನೀವು ಒಪ್ಪೋದಾದ್ರೆ ಮುಂದಿನ ಮಾತು, ಇಲ್ಲಾಂದ್ರೆ ಈ ರಕ್ತ ಹೀಗೆ ಹರಿದೋಗ್ಲಿ. ಆಯ್ತಮ್ಮ, ಆಯ್ತು, ನೀನ್ ಹೇಳ್ದಂಗೆ ಮಾಡ್ತೀನಿ. ಎಷ್ಟು ಆಸೆ ಕನಸುಗಳು ಇಟ್ಕೊಂಡಿದ್ದೆ, ಎಲ್ಲ ನುಚ್ಚು ನೂರಾಗೋಯ್ತು, ನುಚ್ಚು ನೂರಾಗೋಯ್ತು. ಕೀರ್ತಿನೂ ಅಷ್ಟೇ ಆಸೆಗಳನ್ನ ಇಟ್ಕೊಂಡಿದ್ಲು, ಆದ್ರೆ ಪಾಪ ಅವಳಿಗೆ ವಿಷಯನೇ ಗೊತ್ತಿಲ್ಲ. ವಿಷಯ ಗೊತ್ತಾದ್ರೆ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೋ, ಎಷ್ಟು ನೋವು ತಿಂತಾಳೋ. ಕಷ್ಟ ಕೊಟ್ಟ ದೇವರು ಅದನ್ನ ಸಹಿಸ್ಕೊಳ್ಳೋ ಶಕ್ತಿನೂ ಕೊಡ್ತಾನೆ ಕಣೋ. ಬಂದಿದ್ದನ್ನ ಅನುಭವಿಸ್ಲೇಬೇಕು. ರಾಘವ, ನಾನು ನಿನ್ನ ಹಾಗೆ ನನ್ನ ಮಗಳನ್ನ ಮೊಮ್ಮಗನ ಕಳ್ಕೊಂಡು ಅನಾಥವಾಗಿ ನಿಂತಿದ್ದೀನಿ ಕಣೋ. ಆ ಕಡೆ ನನ್ ಕನ್ಸು ಸತ್ತೋಯ್ತು, ಈ ಕಡೆ ನಿನ್ ಕನ್ಸು ಮಣ್ಣಪಾಲಾಯ್ತು. ಕಷ್ಟದ ಮೇಲೆ ಕಷ್ಟನೇ ಬರ್ತಿದೆ, ಸಾವಿನ ಮೇಲೆ ಸಾವಾಗ್ತಿದೆ. ಇದನ್ನೆಲ್ಲ ನೋಡ್ತಿದ್ರೆ ಯಾವುದೋ ಕೆಟ್ಟ ದೃಷ್ಟಿ ನಮ್ಮ ಮನೆಯವ್ರ ಮೇಲೆ ಬಿದ್ದಿರೋ ಹಾಗಿದೆ. ಸಮಾಧಾನವಾಗಿರಪ್ಪ ಮಾವ. ನಿನಗೆ ಸಮಾಧಾನ ಹೇಳೋ ಸ್ಥಿತಿಲಿ ನಾನಿಲ್ಲ ಕಣೋ, ಆದ್ರೂ ಬೇರೆ ದಾರಿ ಇಲ್ಲ. ಹೇರಾಕೋ, ಸಮಾಧಾನ ಮಾಡ್ಕೊಳ್ಳೋ ಪ್ಲೀಸ್ ಕಣೋ. ನೋಡಿ, ಕೀರ್ತಿ ಅವ್ರನ್ನ ವಾರ್ಡ್ ಶಿಫ್ಟ್ ಮಾಡಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಬರುತ್ತೆ. ಕೀರ್ತಿಗೆ ಪ್ರಜ್ಞೆ ಬಂದ್ರೆ ಮಗು ಎಲ್ಲಿ ಅಂತ ಕೇಳ್ತಾಳೆ. ಹೋಗು ರಾಘವ, ಹೋಗಿ ಅವಳಿಗೆ ಧೈರ್ಯ ಹೇಳಿ ಸಮಾಧಾನ ಮಾಡು. ಏನು ಅಂತ ಸಮಾಧಾನ ಮಾಡ್ಲಮ್ಮ? ಏನು ಅಂತ ಸಮಾಧಾನ ಮಾಡ್ಲಿ? ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೇಳಲೇಬೇಕಪ್ಪ, ಅವಳಿಗೆ ಆಘಾತ ಆಗತ್ತೆ. ಏನೇ ಆದ್ರೂ ಸತ್ಯ ಮುಚ್ಚಿಡಕ್ಕಾಗಲ್ಲ ಅಲ್ವಾ? ಹೋಗು, ಹೋಗಿ ಸಮಾಧಾನ ಮಾಡು. ದೇವ್ರ ದಯದಿಂದ ಕೀರ್ತಿ ಏನೂ ಆಗದೆ ಉಳಿದ್ಲಲ್ಲ, ಅಷ್ಟಕ್ಕೆ ಸಮಾಧಾನ ಪಟ್ಕೊ. ಹೋಗಿ ಮಗು ವಿಚಾರನ ಅವಳಿಗೆ ಹೇಳು. ಇಲ್ಲ ದೊಡ್ಡಪ್ಪ, ಹಾಗೋಗಿ ಹೇಳಕ್ಕಾಗಲ್ಲ. ಇದಕ್ಕೆ ಬೇರೆ ಏನಾದ್ರೂ ಮಾಡಲೇಬೇಕು. ರಾಘವ್, ಏನಾಯ್ತು? ಹೊರಟೋಯ್ತು, ಅದಕ್ಕೆ ಹೊರಟೋಯ್ತು. ಸಮಾಧಾನ ಮಾಡ್ಕೊಳ್ಳಿ, ವಿಷಯ ಗೊತ್ತಾಯ್ತು. ಸಾರಿ, ತುಂಬಾನೇ ಬೇಜಾರಾಯ್ತು. ಏನ್ ಮಾಡೋದು? ಅದಕ್ಕೆ ನಮ್ ದುರಾದೃಷ್ಟ. ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕು, ದಯವಿಟ್ಟು ಇಲ್ಲ ಅನ್ಬಿಡಿ. ನನ್ನಿಂದ ಸಹಾಯನ? ಏನ್ ಹೇಳಿ? ಕೀರ್ತಿಗೆ ಪ್ರಜ್ಞೆ ಇಲ್ಲ, ಅವಳಿಗೆ ಮಗು ಹೋಗಿರೋ ವಿಚಾರ ಗೊತ್ತಿಲ್ಲ. ಇನ್ ಸ್ವಲ್ಪ ಹೊತ್ನೆಲ್ಲ ಪ್ರಜ್ಞೆ ಬರುತ್ತೆ. ಮಗು ತೋರ್ಸು ಅಂತ ಕೇಳ್ತಾಳೆ. ಮಗುನ ಹ್ಯಾಕ್ ತೋರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ, ವಿಷಯ ಯಾಕೆ ಮುಚ್ಚಿಡ್ತೀರಾ? ಇರೋ ವಿಷಯನ ಹೇಳ್ಬೇಕು ತಾನೆ? ಇಲ್ಲ ಅದಕ್ಕೆ
ಅವಳಿಗೆ ಆಘಾತ ಆಗೋಗುತ್ತೆ. ಮಗು ಬಗ್ಗೆ ತುಂಬಾನೇ ಕನಸುಗಳನ್ನ ಇಟ್ಕೊಂಡಿದ್ಲು. ಈಗ ಮಗುನೇ ಇಲ್ಲ ಅಂತ ಗೊತ್ತಾದ್ರೆ ಅವಳು ತಡ್ಕೊಳಲ್ಲ. ಅದಕ್ಕೆ ಮಗು ಬದುಕಿದೆ ಅಂತ ಸದ್ಯಕ್ಕೆ ಸಮಾಧಾನ ಮಾಡಿ ಆಮೇಲೆ ನಿಜ ಹೇಳೋಣ ಅಂತ. ಅಲ್ಲ, ನಿಜ ಯಾವಾಗಿದ್ರೂ ಗೊತ್ತಾಗ್ಲೇಬೇಕಲ್ಲ. ಆದ್ರೆ ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ ಭಯ. ಸರಿ, ಅದಕ್ಕೇನ್ ಮಾಡ್ಬೇಕು ಅಂತೀಯ ರಾಘವ? ಅದಕ್ಕೆ ಇನ್ನೇನು ಪ್ರಜ್ಞೆ ಬರುತ್ತೆ. ಅದಕ್ಕೆ ನಿಮ್ ಮಗುನೊಂದ್ ಸ್ವಲ್ಪ ಹೊತ್ತು ಕೊಟ್ರೆ ಅವಳು ಮಗು ಅಂತ ತೋರಿಸಿ ಸಮಾಧಾನ ಮಾಡಿ ಆಮೇಲೆ ತಂದ್ಕೊಟ್ಬಿಡ್ತೀನಿ. ಏನ್ ಮಾತಾಡ್ತಿದ್ದೀರಾ ರಾಘವ್? ಅನಿತಾ, 5 ನಿಮಿಷ ಅದಕ್ಕೆ ಪ್ಲೀಸ್. ಹಾಗಲ್ಲ ರಾಘವ್, ಈಗ ಅವಳಿಗೆ ಮಗು ಇದೆ ಅಂತ ಆಸೆ ತೋರಿಸಿ ಆಮೇಲೆ ಮಗು ಇಲ್ಲ ಅನ್ನೋ ಸತ್ಯ ಅವಳಿಗೆ ಗೊತ್ತಾದ್ರೆ ಇನ್ನೂ ಹೆಚ್ಚಿನ ಶಾಕ್ ಆಗೋ ಚಾನ್ಸಸ್ ಇರುತ್ತೆ. ಈಗ್ಲೇ ಧೈರ್ಯ ಮಾಡಿ ಇರೋ ಸತ್ಯನ ಅವಳಿಗೆ ತಿಳಿಸ್ಬಿಡಿ, ಏನೂ ಆಗಲ್ಲ. ಇಲ್ಲ ಅದಕ್ಕೆ, ಹಾಗೆ ಮಾಡಕ್ಕಾಗಲ್ಲ. ಪ್ಲೀಸ್ ಅದಕ್ಕೆ, ಮಗುನ್ ತೋರಿಸಿ ತಂದ್ಕೊಟ್ಬಿಡ್ತೀನಿ ಅದಕ್ಕೆ. ಇಲ್ಲ ರಾಘವ್, ಹಾಕೊಡೋದಕ್ಕೆ ನನಗ್ ಮನ್ಸಿಲ್ಲ. ಪ್ಲೀಸ್, ನಿನ್ ಹುಚ್ಚತನಕ್ಕೆ ನಾನ್ ಸಪೋರ್ಟ್ ಮಾಡಕ್ ಆಗಲ್ಲ. ನಿನ್ಗೆ ಅರ್ಥ ಆಗ್ತಿಲ್ಲ ರಾಘವ್. ನಾನಂತೂ ಮಗುನ ಇಷ್ಟ್ರ ಮೇಲೂ ನಿನಗ್ ಮಗು ಬೇಕು ಅನ್ನೋದಾದ್ರೆ ನೀನ್ ಎತ್ಕೊಂಡೋಗು. ರಾಘವ, ಹೇಳಪ್ಪ. ಅಲ್ಲ ಕಣೋ ರಾಘವ, ಇದ್ದಕ್ಕಿದ್ದಾಗ ಹೊರಟ್ಬಿಟ್ಟಿಯಲ್ಲ. ಕೀರ್ತಿಗೆ ಮಗು ವಿಷಯ ಹೇಳಿ ಧೈರ್ಯ ತುಂಬಿದ್ಯಾ? ಅವಳು ಪ್ರಜ್ಞೆ ಬಂತೇನೋ? ಇಲ್ಲ, ಅವಳು ನನ್ನ ನೋಡಕ್ಕೆ ಹೋಗಿಲ್ಲ. ಮತ್ ಹೋಗೋಳಗ್ ಸಮಾಧಾನ ಮಾಡೋ. ಇಲ್ಲ, ಅವಳಿಗೆ ಮಗು ಬಗ್ಗೆ ಹೇಳಿದ್ರೆ ಅವಳು ಖಂಡಿತ ತಡ್ಕೊಳಲ್ಲ, ದೊಡ್ಡ ಆಘಾತ ಆಗುತ್ತೆ. ಹಾಗಂತ ಸತ್ಯನ ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗತ್ತೋ? ಅಲ್ವೋ ರಾಘವ, ಕೀರ್ತಿ ಮಗು ಎಲ್ಲಿ ಅಂತ ಕೇಳಿದ್ರೆ ಏನೋ ಹೇಳೋದು ಗೊತ್ತಿಲ್ಲ. ಸ್ವಲ್ಪ ದಿನನಾದ್ರೂ ಸತ್ಯ ಮುಚ್ಚಿಡ್ಲೇಬೇಕು. ಅಲ್ಲ ಕಣೋ ರಾಘವ. ರೀ, ರಾಘವ ಹೇಳ್ತಿರೋ ಸರಿ ಅನ್ನಿಸ್ತಾ ಇದೆ. ಸ್ವಲ್ಪ ದಿನದಾದ್ರೂ ಈ ಸತ್ಯ ಮುಚ್ಚಿಡೋಣ ರೀ. ಹೇಗನ್ಪೂರ್ಣ? ಹೇಗಾರು ಮಾಡೋಣ. ದಯವಿಟ್ಟು ಮಗು ಇಲ್ಲ ಅನ್ನೋದನ್ನ ಹೇಳೋದ್ ಬೇಡ ಅಮ್ಮ. ನಾನಿವಾಗ ಹೋಗಿರ್ತೀನಿ. ಆಯ್ತಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಕೀರ್ತಿ ಹತ್ರ ಹೋಗಿ ಬರ್ತೀನಿ. ಮಗುನ ಹೊಸ ತೊಟ್ಲಲ್ಲಿ ಮಲಗ್ಸಲ್ಲ ಗೊತ್ತಾ? ಹೌದಾ? ಹೊಸ ತೊಟ್ಲಲ್ಲಿ ಮಲಗ್ಸಲ್ವಾ? ಇಲ್ಲ, ಹಳೆ ತೊಟ್ಲಲ್ಲೇ ಹಾಕ್ಬೇಕು.
ಆಮೇಲೆ ಮಧ್ಯರಾತ್ರಿಲಿ ಮಗು ಅಳುವಾಗ ಅಯ್ಯೋ ಈ ಮಗುವಿಂದ ನನ್ನ ನಿದ್ದೆ ಎಲ್ಲ ಹಾಳಾಗೋಯ್ತು ಅಂತ ಕೊರಗ್ದಿದ್ರೆ ಸಾಕು. ನಮ್ಮ ಮಗು ಮುದ್ದಾಗಿರುತ್ತಲ್ವಾ? ಖಂಡಿತ. ನೀವೆಷ್ಟು ಮುದ್ದಾಗಿದ್ದೀರೋ ಮಗುನು ಅಷ್ಟೇ ಮುದ್ದಾಗಿರುತ್ತೆ. ಮಗು ಮುದ್ದಾಗಿರಲ್ವಾ? ಮುದ್ದಾಗಿರುತ್ತೆ, ಆದ್ರೆ ನೀನೆಷ್ಟು ಮುದ್ದಾಗಿದ್ಯೋ ಹಾಗಿರುತ್ತೆ. ಇಲ್ಲ ಇಲ್ಲ, ನೀವೆಷ್ಟು ಮುದ್ದಾಗಿದ್ದೀರೋ ಹಾಗಿರುತ್ತೆ. ಇಲ್ಲ, ನೀನೆಷ್ಟು ಮುದ್ದಾಗಿ ಇಲ್ಲ ಇಲ್ಲ, ನೀವೇ. ರಾಘವ್, ಹೇಗಿದೆ ಕೀರ್ತಿ? ನನ್ನ ಕತೆ ಬಿಡಿ ರಾಘವ್, ನಾನು ಚೆನ್ನಾಗಿದ್ದೀನಿ. ನಮ್ಮ ಕನಸು ಹೇಗಿದೆ? ಅದು ನಮ್ಮ ಮಗು ಹೇಗಿದೆ ರಾಘವ್? ಮನೆಯಿಂದ ಹೊರಗೆ ಬರೋಕ್ಕಾಗದೆ ಕಷ್ಟಪಟ್ಕೊಂಡು ಹೊರಗೆ ಬಂದಿದ್ದು ಅಷ್ಟೇ ನೆನಪು ನನಗೆ. ಆಮೇಲೆ ಏನಾಯ್ತು ಒಂದು ಗೊತ್ತಿಲ್ಲ. ಹೇಳಿ ರಾಘವ್, ನಮ್ಮ ಮಗು ಚೆನ್ನಾಗಿದೆ ತಾನೆ? ನನಗೆ ಅದರ ಆರೋಗ್ಯದ್ದೇ ಚಿಂತೆ ಆಗ್ಬಿಟ್ಟಿದೆ. ಹೇಗಿದೆ ರಾಘವ್ ಮಗು? ಚೆನ್ನಾಗಿದೆ ಕೀರ್ತಿ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಮಗು ಮಗು ಎಲ್ಲಿದೆ ರಾಘವ್? ನನ್ನ ಮಗುನ ನೋಡ್ಬೇಕು. ನಂಗೆ ನಮ್ಮ ಮಗುನ ತೋರಿಸಿ ರಾಘವ್. ಎಲ್ಲಿದೆ ರಾಘವ್? ತೋರಿಸ್ತೀನಿ ಕೀರ್ತಿ. ಕೀರ್ತಿ, ಹಾಗೆಲ್ಲ ನೋಡಕ್ಕಾಗಲ್ಲಮ್ಮ. ಯಾಕೆ ನೋಡಕ್ಕಾಗಲ್ಲ? ಏನಾಗಿದೆ ನನ್ನ ಮಗುಗೆ? ಯಾಕೆ ನೋಡಕ್ಕಾಗಲ್ಲ? ಅದು ಕೀರ್ತಿ, ಯಾಕೆ ನೋಡಕ್ಕಾಗಲ್ಲ ಅಂದ್ರೆ ಅದು ಹಾ, ಮಗುನ ಇನ್ಕ್ಯುಬೇಟರ್ ಅಲ್ಲಿ ಇಟ್ಟಿದಾರಮ್ಮ, ಅದಕ್ಕೆ ನೋಡಕ್ಕಾಗಲ್ಲ. ಇನ್ಕ್ಯುಬೇಟರ್ ಅಲ್ಲಿ ಇಟ್ಟಿದಾರಾ? ಯಾಕೆ? ಮಗುಗೆ ಏನಾಯ್ತು? ಮಗು ಆರೋಗ್ಯವಾಗಿದೆ ತಾನೆ? ಏನೂ ಆಗಿಲ್ಲಮ್ಮ, ಮಗು ಚೆನ್ನಾಗೇ ಇದೆ. ಅದ್ ಸರಿ, ನಮ್ಗೆ ಯಾವ ಮಗು ಹುಟ್ಟಿದ್ದು ರಾಗ? ಹೆಣ್ಮಗುನ ಗಂಡ್ಮಗುನ? ಕೀರ್ತಿ, ಹೆಣ್ಮಗುನಮ್ಮ. ಹೆಣ್ಮಗುನ? ನೋಡಿದ್ರ ರಾಗ, ನಮ್ಗೆ ಲಕ್ಷ್ಮಿ ಹುಟ್ಟಿದಾಳೆ. ಅದ್ ಸರಿ, ಮಗು ನೋಡೋದಕ್ಕೆ ಯಾರ ತರ ಇದ್ದಾಳೆ? ನಿಮ್ ತರ ಇದ್ದಾಳ, ನನ್ ತರ ಇದ್ದಾಳ? ಅದು ಸೇಮ್ ನಿನ್ ಥರನೇ ಇದೆಯಮ್ಮ. ನನ್ ಥರನಾ? ಅಯ್ಯೋ, ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ಈಗ್ಲೇ ಹೋಗಿ ನನ್ ಮಗಳನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಆದ್ರೆ ನೀವ್ ಬೇರೆ ಇನ್ಕ್ಯುಬೇಟರ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದೀರಾ, ಏನ್ ಮಾಡ್ಲಿ? ಕೀರ್ತಿ, ಡಾಕ್ಟ್ರು ಮಗುನ ಅಬ್ಸರ್ವೇಷನ್ ಇಟ್ಟಿದಾರಮ್ಮ, ಅವ್ರು ತಂದು ತೋರಿಸ್ತಾರೆ. ಅದ್ ಸರಿ, ಕೇಳದೆ ಬರ್ತಿದೆ, ವಸುದ ಹೇಗಿದ್ದಾಳೆ? ಯಾವ ಮಗು ಆಯ್ತು ಅವಳಿಗೆ? ಅದು ವಸುದಾಗೆ ಇನ್ನೂ ಡೆಲಿವರಿ ಆಗಿಲ್ಲಮ್ಮ. ಅಯ್ಯೋ, ಇನ್ನೂ ಆಗಿಲ್ವಾ? ಅದ್ ಸರಿ, ನನ್ ಮಗುಗೆ ಅವಸರ ಇತ್ತು ಅನ್ಸುತ್ತೆ ಪ್ರಪಂಚ ನೋಡೋದಿಕ್ಕೆ. ರಾಘವ್, ನನ್ಗೆ ಯಾಕೋ ಮಗುನ ನೋಡ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ. ಅತ್ತೆ, ನನ್ಗೇನು ಆಗಿಲ್ಲ ನೋಡಿ, ಆರೋಗ್ಯವಾಗಿ ಇದ್ದೀನಿ. ನಾನೇ ಅಲ್ಲಿಗೆ ಹೋಗಿ ಹೊರಗಡೆ ನಿಂತ್ಕೊಂಡು ನೋಡ್ಕೊಂಡ್ ಬಂದ್ಬಿಡ್ತೀನತ್ತೆ. ಬೇಡಮ್ಮ, ನಿಮ್ಗೆ ಈಗ ತಾನೇ ಆಪರೇಷನ್ ಆಗಿದೆ, ಸ್ವಲ್ಪ ರೆಸ್ಟ್ ತಗೋ, ಆಮೇಲೆ ನೋಡುವೆ ಅಂತೆ. ಇಲ್ಲ ಅತ್ತೆ, ಪರವಾಗಿಲ್ಲ, ಏನೂ ಆಗಿಲ್ಲ. ಹಾಗಾಗಲ್ಲ ಕೀರ್ತಿ. ತಾಯಿಯಾಗಿ ನನಗೆ ಮಗುನ್ ನೋಡೋ ಆಸೆ ಇರಲ್ವಾ? ಒಂದೇ ಒಂದ್ಸಲ ನೋಡ್ತೀನಿ, ಹೊರಗಡೆ ನಿಂತು ನೋಡ್ತೀನಿ. ಪ್ಲೀಸ್ ರಾಘವ್. ಅತ್ತೆ,
ತೋರಿಸ್ಲಿ ನಿನಗೆ? ತೋರಿಸ್ಲಿ ಅಂದ್ರೆ ಏನರ್ಥ ರಾಘವ್? ಕೀರ್ತಿ, ಮಗುನ ನೋಡ್ಬೇಕು ತಾನೆ? ಇಲ್ಲಿದೆ ಮಗು. ಬಂಗಾರಿ ಕೀರ್ತಿ, ಮಗುನ ಕೊಡು. ಮಗುನ ಇನ್ಕ್ಯುಬೇಟರಿಂದ ಜಾಸ್ತಿ ಹೊತ್ತು ಆಚೆ ಇರಬಾರ್ದಂತೆ, ಮತ್ತು ವಾಪಸ್ ಅಲ್ಲೇ ಕೊಟ್ಬಿಡ್ತೀನಿ. ಕೇಶವಣ್ಣ, ಇನ್ನು 5 ನಿಮಿಷ ಕೇಶವಣ್ಣ, ಪ್ಲೀಸ್. ಬೊಂಬೆ, ಅಮ್ಮನ್ ಬಿಟ್ಟೋಗಕ್ಕೆ ಅಷ್ಟೊಂದು ಆಸೆ ಇಲ್ಲ ನಿಂಗೆ? ಬೇಡ ಕೀರ್ತಿ, ಕೊಡು. ನಾನು ಸೇಲ್ ಕಳಿಸಿಲ್ಲ, 5 ನಿಮಿಷದಲ್ಲಿ ವಾಪಸ್ ಬರಬೇಕು ಅಂತ. ಪ್ಲೀಸ್ ಕೊಡು. ಅಲ್ಲ ಅತ್ತೆ, ಕೇಶವಣ್ಣ. ಆಮೇಲೆ ಮತ್ತೆ ಆಡ್ಸೋಂತೆ. ಕೇಶ್ ಐಕಂದ ತುಂಬಾ ಥ್ಯಾಂಕ್ಸ್ ಅಣ್ಣ, ನಮ್ಮನ್ನು ಕಾಪಾಡ್ಬಿಟ್ಟೆ. ಇಲ್ಲ ಅಂತಿದ್ರೆ ಏನಾಗ್ತಿತ್ತು ಗೊತ್ತಿಲ್ಲ. ಏಯ್ ರಾಘವ, ಮಗುನ ನಿನ್ ಕೈಗೆ ನಾನ್ ತಂದು ಕೊಡ್ಬೇಕೇನೋ? ನೋಡು, ಈ ಮಗು ನಂದು ಹೇಗೋ ಹಾಗೆ ಈ ಮಗು ನಿಂದು ಕೂಡ. ಏಯ್, ನಿನ್ ಮಗಳು ಕಣೋ ಇವಳು. ನೋಡು, ಇವಳನ್ನ ಕರ್ಕೊಂಡು ಹೋಗೋದಕ್ಕೆ ನಿನಗೆ ಯಾರ ಪರ್ಮಿಷನ್ ಅಗತ್ಯ ಇಲ್ಲ. ನನ್ನ ಹೆಂಡತಿನೇನೋ ಕೇಳೋದು, ನಿನಗೆ ಯಾವಾಗ ಬೇಕೋ ಆವಾಗ ಮಗುನ ಕರ್ಕೊಂಡು ಹೋಗ್ತಾ ಇರೋ. ಅಳ್ಬೇಡ. ಏಕಂದ, ಎಲ್ಲೋಗಿದ್ವಿ ನಾವು? ಚಿಕ್ಕಪ್ಪ ಹತ್ರ, ಚಿಕ್ಕಮ್ಮ ಹತ್ರ. ಆಯ್ತಾ? ಮಗುನ ತಗೊಂಡೋಗಿ ತೋರ್ಸಿದ್ದಾಯ್ತಾ? ಊರುದ್ಧಾರ ಮಾಡಿದ್ದಾಯ್ತಾ? ಕೇಶವ್, ಮಗುಗ್ ದೃಷ್ಟಿ ಆಗಲ್ವಾ? ಇನ್ಫೆಕ್ಷನ್ ಆಗಲ್ವಾ? ಬುದ್ಧಿ ಏನಾದ್ರೂ ಇದೆಯಾ ನಿಮ್ಗೆ? ಗಾಯತ್ರಿ, ಮಾತಾಡ್ಬೇಡಿ ನೀವು. ಯಾರೋ ಕೇಳಿದ್ರು ಅಂತ ತಗೊಂಡೋಗಿ ಮಗುನ ತೋರ್ಸಿದ್ರಲ್ಲ. ನನ್ ಬೇಡ ಅಂತ ಹೇಳಿದ್ರು ನನ್ ಮಾತು ಕೇಳಿದ್ರ ನೀವು? ಕಂಡ್ಕಂಡವ್ರಿಗೆ ಪ್ರದರ್ಶನ ಮಾಡೋದಕ್ಕ ನನ್ ಮಗುನ ಹೆತ್ತಿರೋದು? ಗಾಯತ್ರಿ, ಸ್ವಲ್ಪ ಸಮಾಧಾನವಾಗಿರ್ತೀಯ? ಏನು ಅಂತ ಸಮಾಧಾನ ಮಾಡ್ಕೊಳ್ಳಿ. ಹ್ಯಾಕ್ ಸಮಾಧಾನ ಮಾಡ್ಕೊಳ್ಳಿ? ಆ ರಾಘವನಿಗಾದ್ರೂ ಬುದ್ಧಿ ಬೇಡ್ವಾ? ಮಗು ಕೊಡು ಅಂತ ಕೇಳ್ತಾನಲ್ಲ, ಅವನಿಗಿಂತ ಹೆಚ್ಚು ನನ್ ಮಾತನ್ನ ಮೀರಿ ನೀವು ಹೋಗ್ತಾ ಇದ್ದೀರಲ್ಲ. ಗಾಯತ್ರಿ, ಪರಿಸ್ಥಿತಿ ಏನೋ, ಸಂದರ್ಭ ಏನೋ ಅಂತ ಅರ್ಥ ಮಾಡ್ಕೊ. ನೋಡು, ಏನಾಗ್ತಿದೆ, ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ರಾಘವ, ಕೀರ್ತಿ ದುಃಖದಲ್ಲಿದ್ದಾರೆ. ಅವರು ನೋವನ್ನ ಅನುಭವಿಸ್ತಾ ಇದ್ದಾರೆ. ಮಗು ಕಳ್ಕೊಂಡವ್ರಿಗೆ ಗೊತ್ತು ಆ ಸಂಕಟ ಏನು ಅಂತ. ಬರೀ ನಮ್ ಸುಖ ಅಷ್ಟೇ ನೋಡ್ಬೇಡ. ಅದೆಲ್ಲ ನನಗ್ ಬೇಕಾಗಿಲ್ಲ. ಹಾಗೆಲ್ಲ ಹೇಳಕ್ಕಾಗಲ್ಲ ಗಾಯತ್ರಿ.